ನಮಸ್ಕಾರ ಸ್ನೇಹಿತರೆ, ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಈ ಗಾಡಿನ ನಾನು ಇಂಟರ್ಸೆಪ್ಟರ್ ಜೊತೆ ಕಂಪ್ಯಾರಿಸನ್ ಮಾಡ್ತೀನಿ. ಪವರ್ ಮಾತ್ರ ಒಳ್ಳೆ ನುಗ್ಗತ್ ಮಾತ್ರ, ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಈ BSA ಲಾಂಚ್ ಆದಾಗಿಂದ ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಈ BSA ಬಗ್ಗೆ ಹಿಸ್ಟ್ರಿ ತಿಳ್ಕೊಳ್ಳೋಣ. ಲೋ ಎಂಡಲ್ ಬರಂತ ಟಾರ್ಕ್ ತುಂಬಾ ಚಿಕ್ಕದಾಯ್ತು ಅನ್ಸುತ್ತೆ. ರೆಟ್ರೋ ಸ್ಟೈಲಿಂಗ್ ಅಲ್ಲಿ ದೊಡ್ಡದಾಗಿ ಕೊಡ್ಬೋದಿತ್ತು. ಈ ರೀತಿ ಫೋರ್ಸಿಬಲಿ ಮರ್ಜ್ ಆದಂತ ಕಂಪ್ನಿ ಜಾಪನೀಸ್ ಬ್ರಾಂಡ್ ಜೊತೆ ಹೊಡೆದಾಡಕ್ಕೆ ಶುರು ಮಾಡುತ್ತೆ. ಲಾಂಗ್ ರೈಡ್ಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅಂತ ಅನ್ಸುತ್ತೆ. ಇದ್ರೊಳಗೆ ಮಿಡ್ ರೇಂಜ್ ಅಲ್ಲೆಲ್ಲ ಒಳ್ಳೆ ಟಾರ್ಕ್ ಸಿಗುತ್ತಲ್ಲ, ಅದು ತುಂಬಾ ಚೆನ್ನಾಗಿದೆ. ಎಲ್ಲಾ ಕೇಸಿಂಗ್ ಒಂದೇ ತರ ಇತ್ತು. ಲೆಗಸಿ ಮೇಂಟೈನ್ ಮಾಡಿದಂತ ಅಷ್ಟು ಕಂಪ್ನಿಗಳು ಇಂಡಿಯನ್ಸ್ ಹತ್ರ ಇದೆ. ಇನ್ನು ಈ ಟ್ಯಾಂಕ್ ಬಂದ್ಬಿಟ್ಟು 12 ಲೀಟರ್ ಕೆಪಾಸಿಟಿ. ನನ್ನ ವರ್ಡಿಕ್ಟ್ ಏನು ಅಂತ ಹೇಳಿದ್ರೆ BMW F650 ಏನಿತ್ತು ಗಾಡಿ, ಬಂದೂಕಿನ ಚಿತ್ರ ಹಾಕ್ಯಾರೆ. ಎಲ್ಲ ಕಡೆ ಬಂದೂಕಿನ ಚಿತ್ರ ಇದೆ. ಶೂಟ್ ಮಾಡ್ಬೇಕಾ? ಸದ್ಯಕ್ಕೆ ಹೊಸ ವಿಷಯ ಏನಪ್ಪಾ ಅಂತ ಹೇಳಿದ್ರೆ BSA ಗೋಲ್ಡ್ಸ್ಟಾರ್ 650. ಅದ್ರದ್ದೊಂದು ಟೆಸ್ಟ್ ಡ್ರೈವ್ ಮಾಡೋಣ, ನನ್ನ ರಿವ್ಯೂ ಹೇಳೋಣ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕಾ ಕಾಂಪಿಟೇಟರ್ ಇಂಟರ್ಸೆಪ್ಟರ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಆ ಗಾಡಿ ಬಗ್ಗೆ ನನ್ನ ಒಪಿನಿಯನ್ ಏನು, ನನಗೆ ಹೇಗೆ ಫೀಲ್ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ನೋಡ್ತಾ ಇರಿ. BSA ಗೋಲ್ಡ್ಸ್ಟಾರ್ 650 ಟೆಸ್ಟ್ ಡ್ರೈವ್ ಮಾಡೋದಕ್ಕಿಂತ ಮುಂಚೆ, ಅದ್ರ ಬಗ್ಗೆ ಒಪಿನಿಯನ್ ಹೇಳೋದಕ್ಕಿಂತ ಮುಂಚೆ ಈ BSA ಬಗ್ಗೆ ಹಿಸ್ಟ್ರಿ ತಿಳ್ಕೊಳ್ಳೋಣ. BSA ಅಂದ್ರೆ ಬರ್ಮಿಂಗ್ಹ್ಯಾಮ್ ಸ್ಮಾಲ್ ಆರ್ಮ್ಸ್ ಅಂತ. ಇವರು ಮೊದಲು ಸ್ಟಾರ್ಟ್ ಮಾಡಿದ್ದು ಫೈರ್ ಆರ್ಮ್ಸ್ ಅಂದ್ರೆ ಬಂದೂಕುಗಳನ್ನ ತಯಾರು ಮಾಡೋಂಥ ಕಂಪ್ನಿ. ನಿಮಗೆಲ್ಲ ಕಡೆ ಈ ಫೈರ್ ಆರ್ಮ್ ಇಂದು ಅಂದ್ರೆ ಬಂದೂಕಿನ ಚಿತ್ರ ಹಾಕ್ಯಾರೆ, ಇಲ್ಲೊಂದ್ ಕಡೆ 1870 ಆಸ್ಪಾಸಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಇವರು ಸೈಕಲ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ರಾಯಲ್ ಎನ್ಫೀಲ್ಡ್ ಅವರು ಕೂಡ ಮೊದಲು ಸ್ಟಾರ್ಟ್ ಮಾಡಿದ್ದು ಬಂದೂಕುಗಳು, ಅದಾದ್ಮೇಲೆ ಸೈಕಲ್ಗಳೇ. ಇವರ ಮೊದಲನೇ ಗಾಡಿ 1903 ಶುರು ಆಯ್ತು, ಅವರೇ ಇಲ್ಲಿ ಹಾಕಿದ್ದಾರೆ. ಬಟ್ ಗಾಡಿ ಲಾಂಚ್ ಆಗಿದ್ದು 1910 ಮೊದಲನೇ ವೆಹಿಕಲ್ ನ ಲಾಂಚ್ ಮಾಡ್ತಾರೆ. ಅಫಿಷಿಯಲ್ ಆಗಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಗಾಡಿ ಡೆಲಿವರ್ ಆಗಿರೋದು 1919. 1910 ಇಂದ ಇವ್ರ ಲೆಗಸಿ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ವಾರ್ ಟೈಮಲ್ಲಿ ಇವರು ಕೂಡ ರಾಯಲ್ ಎನ್ಫೀಲ್ಡ್ ಹಾಗೆ ಸಿಕ್ಕಾಪಟ್ಟೆ ಗಾಡಿಗಳನ್ನ ಪ್ರೊಡ್ಯೂಸ್ ಮಾಡಿ ಯುದ್ಧಕ್ಕೆ ಕೊಡ್ತಾರೆ. 1950ನೇ ಇಸ್ವಿಯಲ್ಲಿ ಇವರು ಟ್ರಿಯಂಫ್ ಜೊತೆ ಟೈಅಪ್ ಆಗ್ತಾರೆ. ಆಗಿನ ಕಾಲಘಟ್ಟದಲ್ಲಿ ಇವರು USA ಗೆ ಎಲ್ಲ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿರ್ತಾರೆ. ಆ ರೀಸನ್ ಇಂದ ಆವಾಗಿನ ಅಂದ್ರೆ 1950s ಇಂದ 56 ವರೆಗೆ ಇವ್ರ ಸೇಲ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇಡೀ ವರ್ಲ್ಡ್ ಅಲ್ಲೇ ಬೆಸ್ಟ್ ಸೇಲ್ಸ್ ಫಿಗರ್ಸ್ ಇವ್ರದ್ದು ಆಗಿರುತ್ತೆ. ಈಗಿನ ಕಾಲದಲ್ಲಿ RX ಅಲ್ಲೂ ಹುಡುಗಿರು ಬರ್ತಾರ, ಸೂಪರ್ ಬೈಕೆ ಬೇಕು ಅನ್ನಲ್ವಾ? ನೋಡಿ 1970 ಇವ್ರ ಸೇಲ್ಸ್ ಫಿಗರ್ ಡೌನ್ ಆಗುತ್ತೆ. ಒಳ್ಳೊಳ್ಳೆ ಬೈಕ್ಸ್ಗಳು ಬರದೇ ಇರೋದ್ರಿಂದ, ಪ್ಲಸ್ ಇವರೊಂದು 3 ವೀಲ್ ಬೈಕ್ ಕಾನ್ಸೆಪ್ಟನ್ನ ಮಾಡಬೇಕು ಅಂತಿರ್ತಾರೆ. ಆ ಕಾನ್ಸೆಪ್ಟ್ ಬೈಕ್ ಮಾಡೋಕ್ಕೋಸ್ಕರ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿರ್ತಾರೆ. ಅದರಿಂದಾಗಿ 1970s ಒಂದು ಸ್ವಲ್ಪ ಬ್ಯಾಂಕ್ರಪ್ಸಿ ಕಡೆ BSA ಹೋಗ್ತಾ ಇರುತ್ತೆ. ಆಗ ಬ್ರಿಟಿಷ್ ಗೌರ್ಮೆಂಟು ಈ ಬ್ಯಾಂಕ್ರಪ್ಸಿನ ತಡೆಯೋದಕ್ಕೋಸ್ಕರ ನಾರ್ಟನ್ ಅನ್ನೋ ಇನ್ನೊಂದು ಬೈಕ್ ಮ್ಯಾನುಫ್ಯಾಕ್ಚರರ್ ಜೊತೆ ಟೈಅಪ್ ಮಾಡಿಸ್ತಾರೆ. ಅವತ್ತಾಗದೆ ನಾರ್ಟನ್ ಟ್ರಿಯಂಫ್ ವಿಲಿಯರ್ಸ್ ಅಂತ. ಈ ರೀತಿ ಫೋರ್ಸಿಬಲಿ ಮರ್ಜ್ ಆದಂತ ಕಂಪ್ನಿ ಜಾಪನೀಸ್ ಬ್ರಾಂಡ್ ಜೊತೆ ಹೊಡೆದಾಡಕ್ಕೆ ಶುರು ಮಾಡುತ್ತೆ. ಯಾಕಂದ್ರೆ 1970s ಅಲ್ಲಿ ಜಾಪನೀಸ್ ಬ್ರಾಂಡ್ಗೆ ತುಂಬಾ ವ್ಯಾಲ್ಯೂ ಬಂದಿರುತ್ತೆ. ಯಮಹಾ, ಸುಜುಕಿ, ಹೋಂಡಾ ಇವೆಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಸೇಲ್ಸ್ ಫಿಗರ್ ನ ರೀಚ್ ಮಾಡ್ತಾ ಇರುತ್ತೆ. ಆ ಜಾಪನೀಸ್ ಬ್ರಾಂಡ್ ವಿರುದ್ಧ ಹೋರಾಡಕ್ಕಂತ ಶುರುವಾಗಿದ್ದೆ ನಾರ್ಟನ್ ಟ್ರಿಯಂಫ್ ವಿಲಿಯರ್ಸ್ ಅಂತ. ಇದು ಅಪ್ರಾಕ್ಸಿಮೇಟ್ಲಿ 5-6 ವರ್ಷ ಇರುತ್ತೆ. 5-6 ವರ್ಷ ಆದ್ಮೇಲೆ ಅಂದ್ರೆ 1976 ಅಲ್ಲಿ ಈ ಎಲ್ಲಾ ಕಂಪ್ನಿಗಳು ಬ್ರೇಕ್ ಆಗಿ ಟ್ರಿಯಂಫ್ ಇಟ್ಸ್ ಓನ್ ಎಂಟಿಟಿ ಆಗುತ್ತೆ, ನಾರ್ಟನ್ ಇಟ್ಸ್ ಓನ್ ಎಂಟಿಟಿ ಆಗುತ್ತೆ. ಹಾಗೆ BSA ಅದೇ ತನ್ನ ಎಂಟಿಟಿನ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. 90s ಅಲ್ಲಿ ಮತ್ತೆ 2000 ಅಲ್ಲಿ ಅಷ್ಟೊಂದು ಸೇಲ್ಸ್ ಫಿಗರ್ ಇರೋದಿಲ್ಲ BSA ಗೆ. 90s ಅಲ್ಲಿ ಒಂದಿಷ್ಟು ಗಾಡಿಗಳನ್ನು ಪ್ರೊಡ್ಯೂಸ್ ಮಾಡ್ತಿರ್ತಾರೆ. 2000 ಬರ್ಬೇಕಾದ್ರೆ ಗಾಡಿಗಳ ಪ್ರೊಡಕ್ಷನ್ ನಿಂತೋಗಿರುತ್ತೆ, ಬರೀ ಸ್ಪೇರ್ ಪಾರ್ಟ್ಸ್ ಮಾತ್ರ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ 2016 ಅಲ್ಲಿ ಮಹೀಂದ್ರಾದವರು BSA ಬ್ರ್ಯಾಂಡ್ ನ ಬೈ ಮಾಡ್ತಾರೆ, ಅವರ ಸಬ್ಸಿಡಿಯರಿ ಆದಂತ ಕ್ಲಾಸಿಕ್ ಲೆಜೆಂಡ್ಸ್ ಕಂಪ್ನಿಯಿಂದ. ಗಾಡಿ ಮಾತ್ರ ನೋಡಕ್ಕೆ ರೆಟ್ರೋ ಕ್ಲಾಸಿಕ್ ಸ್ಟೈಲ್ ಅಲ್ಲಿ ಸಖತ್ತಾಗಿದೆ ಮಾತ್ರ. ಅದ್ರಲ್ಲೂ ಹೇಳ್ಬೇಕಂತ ಹೇಳಿದ್ರೆ ನಾನು ರಾಯಲ್ ಎನ್ಫೀಲ್ಡ್ ಓನರ್ ಆಗಿ ಹೇಳ್ತಾ ಇದ್ದೀನಿ, ಫಿಟ್ ಅಂಡ್ ಫಿನಿಶ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ 652cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ. ಇದರಲ್ಲಿ 648cc ಟ್ವಿನ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇದೆ. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. 45.6 bhp ಪವರ್ ಇದ್ರೆ 55 Nm ಟಾರ್ಕ್ ಸಿಗುತ್ತೆ. ಅದು 4000 RPM ಮೇಲೆ ಸಿಕ್ಬಿಡುತ್ತೆ. ಹಾಗಾಗಿ ಇದೊಂದು ಟಾರ್ಕಿ ಫೀಲ್ ಕೊಡುತ್ತೆ. ಹಾಗೆ ನಿಮಗೆ ಸಿಟಿ ರೈಡ್ ಅಲ್ಲಿ ಪದೇ ಗೇರ್ ಶಿಫ್ಟ್ ಮಾಡೋಂತ ನೆಸೆಸಿಟಿ ಕೂಡ ಬರೋದಿಲ್ಲ. ಇನ್ನು ಇದು 47 bhp 52 Nm ಟಾರ್ಕ್ ಸಿಗುತ್ತೆ. RPM 5250 ಫುಲ್ ಟಾರ್ಕ್ ಸಿಗುತ್ತೆ. ಇದ್ರದ್ದು ವೆಯ್ಟು 201 kg, ಸೀಟ್ ಹೈಟು 782, ಗ್ರೌಂಡ್ ಕ್ಲಿಯರೆನ್ಸ್ 150. ಇದ್ರದ್ದು ವೆಯ್ಟು 213 kg, ಸೀಟ್ ಹೈಟು 802 ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ 174. ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಆದರೂ ಈ ಗಾಡಿ ಮಾಡಿರೋದು ಹೈವೇ ರೋಡಿಗೆ ಅಥವಾ ಸಿಟಿ ಯೂಸಿಗೆ ಆಗಿರೋದ್ರಿಂದ ಅದು ಓಕೆ ಅನ್ಸುತ್ತೆ. ಇನ್ನು ಈ ಟ್ಯಾಂಕ್ ಬಂದ್ಬಿಟ್ಟು 12 ಲೀಟರ್ ಕೆಪಾಸಿಟಿ. ಇದರಲ್ಲಿ 13.7 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಇದೆ. ಮೈಲೇಜ್ ಒಂದು 23 ಕೊಡ್ಬೋದು.
ಇನ್ನು ಟೈರ್ ವಿಷಯಕ್ಕೆ ಬಂತು ಅಂದ್ರೆ ಎರಡು R18 ಸೈಜು ಇಂಟರ್ಸೆಪ್ಟರ್ ಅಲ್ಲಿ. ಫ್ರಂಟ್ 100 ಸೆಕ್ಷನ್, ಬ್ಯಾಕ್ ಸೈಡ್ 130 ಸೆಕ್ಷನ್. ಇದು 17 ಇಂಚು, ಫ್ರಂಟ್ ಇಂದ ಬಂದ್ಬಿಟ್ಟು 18 ಇಂಚ್ ಇದೆ. ಫ್ರಂಟ್ 100 ಸೆಕ್ಷನ್, ಬ್ಯಾಕ್ 150 ಸೆಕ್ಷನ್ ಟೈರ್ ಇದೆ. ಟೈರ್ ಕೂಡ ಅಷ್ಟೇ ಪಿರಲಿ ಟೈರ್ ಇದೆ. ಇಂಟರ್ಸೆಪ್ಟರ್ ಅಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಪಿರಲಿ ಟೈರ್ಸ್ ಕೊಟ್ಟಿದ್ರು. ಇನ್ನು ಸಸ್ಪೆನ್ಷನ್ ಎರಡರಲ್ಲೂ ಸೇಮ್. ಫ್ರಂಟ್ ಸೈಡ್ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಫೋರ್ಕ್ ಸಸ್ಪೆನ್ಷನ್ ಇರುತ್ತೆ. ಇನ್ನು ಬ್ಯಾಕ್ ಸೈಡ್ 5 ಸ್ಟೆಪ್ ಪ್ರೀಲೋಡ್ ಅಡ್ಜಸ್ಟಬಲ್ ಟ್ವಿನ್ ಶಾಕ್ ಅಬ್ಸರ್ವರ್ ಇರುತ್ತೆ. ಫ್ರಂಟ್ ಸೈಡ್ ಶಾಕ್ ಅಬ್ಸರ್ವರ್ ಪ್ರೊಟೆಕ್ಷನ್ ಗೆ ಮತ್ತೆ ಕ್ಲಾಸಿಕ್ ಲುಕ್ ಬರೋಕ್ಕೋಸ್ಕರ ಟ್ಯೂಬ್ ಕವರ್ ಕೊಟ್ಟಿದ್ದಾರೆ. ಇನ್ನು ಬ್ರೇಕಿಂಗ್ ಬಗ್ಗೆ ಹೇಳೋದಾದ್ರೆ ಎರಡರಲ್ಲೂ ಬ್ರೆಂಬೋ ಬ್ರೇಕ್ಸ್ ಇರೋದು. ಬಟ್ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಅಲ್ಲಿ ಬೈಬ್ರೆ ಅಂತ ಬರುತ್ತೆ. ವೆರಾಸ್ ಗೋಲ್ಡ್ ಸ್ಟಾರ್ 650 ಒಳಗೆ ಬ್ರೆಂಬೋ ಬ್ರೇಕಿಂಗ್ ಇರುತ್ತೆ. ಟಾಪ್ ಕ್ಲಾಸ್ ಬ್ರೇಕಿಂಗ್ ಸಿಸ್ಟಮ್ ಇದೆ. ಎರಡರಲ್ಲೂ ಡ್ಯುಯಲ್ ಚಾನಲ್ ABS ಇದೆ, ಅದು ಕಾಮನ್. ಇನ್ನು ಇಂಜಿನ್ ಕೇಸಿಂಗ್ ಎಲ್ಲ ಹಳೆ ರೆಟ್ರೋ ಸ್ಟೈಲ್ನೇ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಗಾಡಿ ತೊಗೊಳ್ಳಿ, ರಾಯಲ್ ಎನ್ಫೀಲ್ಡ್ ಇಂಜಿನ್ ಕೇಸಿಂಗ್ ನೋಡಿ, ಜಾವಾದ್ ನೋಡಿ, ಅಥವಾ ಟ್ರೂಯಾಂಫಿನ್ ಹಳೆ ಗಾಡಿಗಳು ನೋಡಿ, ಎಲ್ಲ ಕೇಸಿಂಗ್ ಒಂದೇ ತರ ಇತ್ತು. ಮೋಸ್ಟ್ಲಿ ಇವದೆಲ್ಲ ಡಿಸೈನರ್ ಒಬ್ಬರೇ ಮಾಡಿದ್ರ ಅಥವಾ ಒಬ್ರು ಕಾಪಿ ಮಾಡಿದ್ರೆ ಗೊತ್ತಿಲ್ಲ. ಅದೊಂದು ನಾವೆಲ್ಲ ನೋಟ್ ಮಾಡಬೇಕಾಗಿರೋದು ವಿಷಯ. ಮೀಟರ್ ಕನ್ಸೋಲ್ ನೋಡಿದ್ರೆ ಇದು ರೆಟ್ರೋ ಕ್ಲಾಸಿಕ್ ಸ್ಟೈಲ್ ಡಿಸ್ಪ್ಲೇ ಇದೆ. ನಿಮಗೆ ಇಲ್ಲಿ ಸ್ಮಾಲ್ LCD ಡಿಸ್ಪ್ಲೇ ಇದೆ. ಇದ್ರಲ್ಲಿ ಟ್ರಿಪ್ ಎಲ್ಲ ತೋರಿಸುತ್ತೆ. ಈ ಕಡೆ ಫ್ಯೂಯಲ್ ಗೇಜ್ ಇದೆ. ಹಾಗೆ ಇದ್ರೊಳಗೆ ನಿಮಗೆ ಗೇರ್ ಇಂಡಿಕೇಟರ್, ಆಯಿಲ್ ಅಲಾರಾಮು, ಸೈಡ್ ಸ್ಟ್ಯಾಂಡ್ ಅಲಾರಾಮು ಆ ರೀತಿದು ಮುಂದೆ ಇದ್ರಲ್ಲಿ ಸಿಗುತ್ತೆ. ನನಗೆ ಪರ್ಟಿಕ್ಯುಲರ್ಲಿ ಈ ಕೀ ಡಿಸೈನ್ ಕೂಡ ತುಂಬಾನೇ ಇಷ್ಟ ಆಯ್ತು. ಇಟ್ಕೊಳ್ಳೋದಕ್ಕೆ ಒಂಥರ ಗ್ರಿಪ್ ಎಲ್ಲ ಚೆನ್ನಾಗಿದೆ. ಅದು ಬಿಟ್ರೆ ಸೈಲೆನ್ಸರ್ ಅಷ್ಟೇ, ಒಂದು ತಂಪು ಬರೋಕ್ಕೆ ಒಳ್ಳೆ ಸೈಲೆನ್ಸರ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಮತ್ತೆ ನೀವು ಎಲ್ಲರೂ ಕೇಳ್ಬೋದು 650cc ವೈಬ್ರೇಷನ್ ಇದೆಯಾ ಅಂತ. ಸಿಂಗಲ್ ಸಿಲಿಂಡರ್ ಬೇರೆ, ಸೊ ವೈಬ್ರೇಷನ್ ಇಲ್ಲ, ತುಂಬಾನೇ ಸ್ಮೂತ್ ಆಗಿ ಮಾಡಿದ್ದಾರೆ. ಯಾಕೆ ಇಷ್ಟೊಂದು ಸ್ಮೂತ್ ಆಗಿದೆ ಗೊತ್ತಾ? ಇದ್ರ ಇಂಜಿನ್ ಬಂದ್ಬಿಟ್ಟು ರಾಟೆಕ್ಸ್ ಅಂತ ಕಂಪ್ನಿ ಮಾಡಿರೋದು. ಬೇಸಿಕಲಿ ಈ ರಾಟೆಕ್ಸ್ ಯಾರು ಅಂದ್ರೆ ಈ ಮುಂಚೆ 90s ಅಲ್ಲಿ ಬಂದಂತ BMW F650 ಏನಿತ್ತು ಗಾಡಿ, ಅದಕ್ಕೆ ಇದೇ ರಾಟೆಕ್ಸ್ ಅವರು ಇಂಜಿನ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಇಂಜಿನ್ ರಿಫೈನ್ಮೆಂಟ್ ತುಂಬಾನೇ ಚೆನ್ನಾಗಿದೆ. ಆ ಒಂದು ಇಂಜಿನ್ ಅನ್ನ ಈಗ ಮಹೀಂದ್ರಾ ಕಂಪ್ನಿಯವರು ಕೊಂಡುಕೊಂಡು ಈ BSA ಗೋಲ್ಡ್ ಸ್ಟಾರ್ 650 ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೀಟು ಸ್ವಲ್ಪ ಸ್ಲೀಕ್ ಆಗಿದೆ, ಲಾಂಗ್ ರೈಡ್ಗೆ ಅಷ್ಟು ಕಂಫರ್ಟಬಲ್ ಆಗಿ ಇರಲ್ಲ ಅಂತ ಅನ್ಸುತ್ತೆ. ಬಟ್ ಓಕೆ. ಹೆಡ್ಲೈಟು LED ಅಲ್ಲ, ಫಿಲಮೆಂಟ್ ಲ್ಯಾಂಪ್. ಕ್ಲಾಸಿಕ್ ಅದು ಸರಿ ಅಂತ ಅನ್ಸುತ್ತೆ. LED ಬೇಕು ಅನ್ನೋದು ನಂದೇನು ರಿಕ್ವೈರ್ಮೆಂಟ್ ಇಲ್ಲ, ನನಗೆ ಅನ್ಸಲ್ಲ. ಹಾಗಾಗಿ LED ಇರಲೇಬೇಕು ಅಂತ ಏನು ಮ್ಯಾಂಡೇಟರಿ ಇಲ್ಲ. ಫಿಲಮೆಂಟ್ ಲ್ಯಾಂಪ್ಗಳು ಅದ್ರ ಕೆಲಸ ಮಾಡುತ್ತೆ ಅಂದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನೊಂದು ವಿಷಯ ಏನಂದ್ರೆ ಮಹೀಂದ್ರಾದವ್ರ ಹತ್ರ ಒಂದು ಬೆಸ್ಟ್ ಟ್ರಂಪ್ ಕಾರ್ಡ್ ಇದೆ. ಅದು ಯಾವಾಗ ಪ್ಲೇ ಮಾಡ್ತಾರಂತ ಗೊತ್ತಿಲ್ಲ. ಫಿಶೆಟ್ ಅಥವಾ ಪ್ಯುಗೆಟ್ ಅಂತ ಏನ್ ಕರಿತೀವಿ, ಅದ್ರಲ್ಲಿ ಕೂಡ ಮಹೀಂದ್ರಾದವ್ರದ್ದು 33% ಏನೋ ಸ್ಟೇಕ್ ಇದೆ. ಅದರಲ್ಲಿ ಒಳ್ಳೊಳ್ಳೆ ಲೋ CC ಸ್ಕೂಟರ್ಗಳಿದೆ, ಒಳ್ಳೊಳ್ಳೆ ಡಿಸೈನ್ ಕೂಡ ಇದೆ. ಆ ಟ್ರಂಪ್ ಕಾರ್ಡ್ ಯಾವಾಗ ಪ್ಲೇ ಮಾಡ್ತಾರೋ ಗೊತ್ತಿಲ್ಲ. ಅದು ಕೂಡ ಒಳ್ಳೆ ಟ್ರಂಪ್ ಕಾರ್ಡ್ ಆಗ್ಬೋದು ಸ್ಕೂಟರ್ಸ್ ಬಿಸ್ನೆಸ್ ಮೇಲೆ ಇಂಡಿಯಾದಲ್ಲಿ. ಇನ್ನೊಂದು ನೀವು ನೋಟಿಸ್ ಮಾಡ್ಬೇಕಾಗಿರೋದು ಚೈನ್ ಬಂದ್ಬಿಟ್ಟು ರೈಟ್ ಸೈಡ್ ಇದೆ, ಡಿಸ್ಕ್ ಬ್ರೇಕ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಇದೆ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು. ಇದೊಂದು ಇದೆಯಲ್ಲ, ಇದನ್ನು ಓಪನ್ ಮಾಡೋದಕ್ಕೆ ಯಾವುದೇ ರೀತಿ ಲಾಕ್ ಕೊಟ್ಟಿಲ್ಲ. ಜಸ್ಟ್ ಇದನ್ನು ಪುಲ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಸೊ ಲಾಕ್ ಕೊಡಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಎಲ್ಲರೂ ಸೈಡ್ ಪಾರ್ಕ್ ಮಾಡಿದರೆ ಇದನ್ನು ಓಪನ್ ಮಾಡ್ಬೋದು ಅಂತ ಗೊತ್ತಿದ್ರೆ ಆರಾಮಾಗಿ ಓಪನ್ ಮಾಡಿ ತೊಗೊಂಡೋಗ್ತಾರೆ. ಸೊ ಹಾಗಾಗಿ ಇದಕ್ಕೊಂದು ಲಾಕ್ ಕೊಟ್ಟಿದ್ರೆ ಒಳ್ಳೇದಿತ್ತು. ಇಲ್ಲೊಂದು 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಸೊ ನಮಗೆ ಏರ್ ಫಿಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನನಗೆ ಏನು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಆ ಇಂಡಿಕೇಟರ್ಗಳು ತುಂಬ ಚಿಕ್ಕದಾಯಿತು ಅನ್ಸುತ್ತೆ. ರೆಟ್ರೋ ಸ್ಟೈಲಿಂಗಲ್ಲಿ ದೊಡ್ಡದಾಗಿ ಕೊಡ್ಬೋದಿತ್ತು. ಒಂದು ಮಿನಿ USB ಮತ್ತೆ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಲೆಗಸಿ ಮೇಂಟೈನ್ ಮಾಡಿದಂತ ಅಷ್ಟು ಕಂಪ್ನಿಗಳು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಇಂಡಿಯನ್ಸ್ ಹತ್ರ ಇದೆ. ಒಂದು ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, ಐಷರ್ ಮೋಟಾರ್ಸ್ ಹತ್ರ ಇದೆ, ಈಗ BSA ಆಗಿರ್ಬೋದು ಮಹೀಂದ್ರಾದವ್ರ ಹತ್ರ ಇದೆ. ಇನ್ನು ನಿಮ್ಗೆ ಯಾರಿಗೂ ಗೊತ್ತಿರೋಂಥ ವಿಷಯ ಇದೆ, ಅದ್ರ ಜೊತೆ ನಾರ್ಟನ್ ಅಂತ ಏನ್ ಹೇಳಿದೆ ಅದು ಕೂಡ ಇಂಡಿಯನ್ ಕಂಪ್ನಿಗೆ ಸೇರುತ್ತೆ. ಅದನ್ನ ಓನ್ ಮಾಡ್ತಿರೋರು ಯಾರು ಗೊತ್ತಾ? TVS. ಹೀಗೆ ಇಂಡಿಯನ್ ಕಂಪ್ನಿಗಳು ಈ ಆಟೋಮೊಬೈಲ್ ಇಂಡಸ್ಟ್ರಿ ಒಳಗೆ ಪಾರುಪತ್ಯನ ಮೆರಿತಾ ಇದ್ದಾರೆ ಅಂತ ಆರಾಮಾಗಿ ಹೇಳ್ಬೋದು. ಅದೊಂಥರ ನಮಗೆಲ್ಲ ಖುಷಿ ಆಗೋಂಥ ವಿಚಾರ. ಯಾರ್ಯಾರಿಗೆ ಟಾರ್ಕಿ ಇಂಜಿನ್ ಇಷ್ಟ ಆಗುತ್ತೆ, ಹಾಗೆ ರೆಟ್ರೋ ಕ್ಲಾಸಿಕ್ ಕಡೆ ಮನ್ಸಿರೋರು ಗೋಲ್ಡ್ ಸ್ಟಾರ್ 650 ಆರಾಮಾಗಿ ತೊಗೊಬೋದು. ಈ ಇಂಟರ್ಸೆಪ್ಟರ್ ಬಂದ್ಬಿಟ್ಟು ಪ್ಯೂರ್ಲಿ ಕ್ಲಾಸಿಕ್ ಡಿಸೈನ್ ಇಲ್ಲ, ಹಾಗಾಗಿ ನಾನು ಈ ಸ್ಟೇಟ್ಮೆಂಟು. ಇನ್ನು ಇಂಜಿನ್ ರಿಫೈನ್ಮೆಂಟ್ ಎರಡು ಸೇಮ್ ಇದೆ. ಪವರ್ ಇಂಟರ್ಸೆಪ್ಟರ್ ಅಲ್ಲಿ 2 ಫಿಗರ್ ಜಾಸ್ತಿ ಇರ್ಬೋದು, ಬಟ್ ವೆಯ್ಟ್ ಟು ಪವರ್ ರೇಷಿಯೋ ನೋಡಿದಾಗ ಸೇಮ್ ಆಗುತ್ತೆ. ಮತ್ತೊಂದು ವಿಚಾರ ಏನು ಅಂದರೆ ರೈಡಿಂಗ್ ಕಂಫರ್ಟು. ನಾನು ರೈಡಿಂಗ್ ಕಂಫರ್ಟ್ ಬಗ್ಗೆ ಹೇಳಿಲ್ಲ. ರೈಡಿಂಗ್ ಕಂಫರ್ಟ್ ಬಂದ್ಬಿಟ್ಟು ಗೋಲ್ಡ್ ಸ್ಟಾರ್ 650 ತುಂಬ ಚೆನ್ನಾಗಿದೆ ಇಂಟರ್ಸೆಪ್ಟರ್ 650 ಹೋಲಿಸಿದ್ರೆ. ಸೊ ಯಾಕಂದರೆ ಅದ್ರದ್ದು ಸೀಟಿಂಗ್ ಪೊಸಿಷನ್ನು ಮತ್ತು ಫುಟ್ ಪೆಕ್ಸ್ ಪೊಸಿಷನ್ ಎಲ್ಲ ಒಂಥರ ಕಂಫರ್ಟಲ್ಲಿದೆ, ಅಗ್ರೆಸಿವ್ ಇಲ್ಲ. ಹಾಗಾಗಿ ನಿಮಗೆ ಸ್ವಲ್ಪ ಲಾಂಗ್ ಡ್ರೈವ್ ಓಡಿಸಿದಾಗ ಅಥವಾ ಸಿಟಿ ಟ್ರಾಫಿಕಲ್ಲಿ ಓಡಿಸಿದಾಗ ಕಂಫರ್ಟ್ ಫೀಲ್ ಆಗುತ್ತೆ. ಇದು ಬಂದ್ಬಿಟ್ಟು ಟಾಪ್ ವೇರಿಯಂಟು. ಮತ್ತು ಮಿಕ್ಕಿದ್ದೆಲ್ಲ 5,000-10,000 ಡಿಫ್ರೆನ್ಸ್ ಇದೆ. ಸೊ ಈ ಟಾಪ್ ಕಲರು ಬಂದ್ಬಿಟ್ಟು ಅವರು ಲೆಗಸಿ ಎಡಿಷನ್ ಅಂತ ಬಿಟ್ಟಿರೋದು. ನನ್ನ ಪರ್ಸನಲ್ ಫೇವ್ರೇಟ್ ಬಂದ್ಬಿಟ್ಟು ಇದು ಮತ್ತು ಆ ರೆಡ್ ಕಲರ್ದು ಏನು ವೇರಿಯಂಟ್ ಇದೆಯಲ್ಲ ಅದು ಇಲ್ಲಿಲ್ಲ. ಬಟ್ ನೀವು ಆ್ಯಡ್ಸಲ್ಲೆಲ್ಲ ನೋಡಿರ್ತೀರಲ್ಲ, ಸೊ ಆ ವೇರಿಯಂಟ್. ಸೊ ಇದು 4,25,000 ಆಗುತ್ತೆ ಆನ್ ರೋಡ್ ಪ್ರೈಸ್ ಬೆಂಗಳೂರು. ಬೇಸಿಕ್ ಮಾಡಲ್ ಅಂದರೆ ಆ ರೆಡ್ ಕಲರ್ ಮಾಡಲ್ ಬಂದ್ಬಿಟ್ಟು 385 ಏನೋ ಆಗುತ್ತೆ. ಇನ್ನು ಗೋಲ್ಡ್ ಸ್ಟಾರ್ 650 ಯಾಕೆ ತೊಗೊಬಾರ್ದು ಅಂತ ಕೇಳಿದ್ರೆ,
ಒಂದು ಸರ್ವಿಸ್ ಸೆಂಟರ್ ಮತ್ತೆ ಸೇಲ್ಸಿನ ಸೆಂಟರ್ನ ಇಶ್ಯೂ. ಸೇಲ್ಸ್ ಓಕೆ, ನೀವು ಒಂದ್ಸತಿ ತಗೊಂಡು ಹೋಗ್ಬೋದು, ಬಟ್ ಸರ್ವಿಸ್ ಸೆಂಟರ್ ಇನ್ನು ಟೈರ್ 2 ಟೈರ್ 3 ಸಿಟೀಸ್ಗಳಲ್ಲಿ ಇನ್ನೂ ಬಂದಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗ್ಬೋದು. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವೇನಾದರೂ ಟೈರ್ 1 ಸಿಟೀಸಲ್ಲಿ ಇತ್ತು, ನಿಮ್ಮ ಪರ್ಪಸ್ಸು ಡೈಲಿ ಆಫೀಸ್ಗೆ ಹೋಗೋ ಕಮ್ಯೂಟು ಸಿಟಿ ಯೂಸ್ ಆಗಿತ್ತು ಅಂದರೆ, ಸ್ವಲ್ಪ ಟಾರ್ಕಿ ಇರೋಂಥ ಇಂಜಿನ್ ನಿಮಗೆ ಎಕ್ಸೈಟ್ಮೆಂಟ್ ಕೊಡೋದಾಗಿದ್ರೆ, ಅವಾಗ ಲಾಂಗ್ ಡ್ರೈವ್ ಹೋಗ್ತೀರಿ ಅನ್ನೋದಾದ್ರೆ, ಪ್ಲಸ್ ನಿಮಗೆ ರೆಟ್ರೋ ಕ್ಲಾಸಿಕ್ ಡಿಸೈನ್ ತುಂಬಾನೇ ಇಷ್ಟ ಇತ್ತು ಅಂದರೆ, ರಾಯಲ್ ಎನ್ಫೀಲ್ಡ್ ಅವ್ರದ್ದು ಕ್ವಾಲಿಟಿ ಇಶ್ಯೂ, ಫಿಟ್ ಅಂಡ್ ಫಿನಿಶ್ಮೆಂಟ್ ಬಗ್ಗೆ ಬೇಜಾರಿತ್ತು ಅಂದರೆ, ನೀವು ಆರಾಮಾಗಿ BSA ಗೋಲ್ಡ್ ಸ್ಟಾರ್ 650ನ ಪರ್ಚೇಸ್ ಮಾಡ್ಬೋದು. ಇಲ್ಲ ನೀವು ಟೈರ್ 2 ಟೈರ್ 3 ಸಿಟೀಸಲ್ಲಿ ಇದ್ದೀರಾ, ಸರ್ವಿಸ್ ಸೆಂಟ್ರು ನಿಮಗೆ ಇಶ್ಯೂ ಆಗ್ಬೋದು, ರೆಗ್ಯುಲರ್ ಆಗಿ ಬೇರೆ ಸಿಟೀಸ್ಗೆ ಹೋಗಿ ಸರ್ವಿಸ್ ಮಾಡ್ಸೋಕೆ ಆಗೋದಿಲ್ಲ ಅನ್ನೋದ್ರೆ ಇಂಟರ್ಸೆಪ್ಟರ್ 650 ಒಳ್ಳೆ ಆಪ್ಷನ್ ಆಗುತ್ತೆ. ಇಲ್ಲಿ ನನಗೆ ಟೆಸ್ಟ್ ಡ್ರೈವಿಗೆ ಮಾತ್ರ ಕೊಟ್ಟಿರೋದು ಗಾಡಿ ಹೊರತು ನನಗೆ ಡೀಟೇಲ್ ರಿವ್ಯೂ ಕೊಡಲ್ಲ. ನನ್ನ ಹತ್ರ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇಲ್ಲ, ಹಾಗಾಗಿ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಸೇಫ್ ರೈಡ್.